ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ವಾರ ನಿಫ್ಟಿಯಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. 1% ನಿಫ್ಟಿ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಶುಕ್ರವಾರದ ದಿನ ಸ್ವಲ್ಪ ಮಾರ್ಕೆಟ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಬಟ್ ಓವರ್ ಆಲ್ ವೀಕ್ನ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಒಂದು ಸ್ಟ್ರಾಂಗ್ ಕ್ಲೋಸಿಂಗ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಗ್ತದೆ. 24,000 ಅರೌಂಡಲ್ಲಿ ನಿಫ್ಟಿ ಈಗ ಟ್ರೇಡ್ ಆಗ್ತದೆ. 24,000 ಲೆವೆಲ್ ಇಂಪಾರ್ಟೆಂಟ್ ಆದರೂ ಕೂಡ ನಿಫ್ಟಿ ಸಾಕಷ್ಟು ಬಾರಿ 23,850 ಲೆವೆಲ್ ಅಲ್ಲಿ ರೆಸಿಸ್ಟೆನ್ಸ್ ಅನ್ನು ಫೇಸ್ ಮಾಡಿತ್ತು. ಆ ಒಂದು ಲೆವೆಲ್ ನಿಫ್ಟಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇಮಿಡಿಯೇಟ್ ಸಪೋರ್ಟ್ 23,940 ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದ್ರೆ ನೆಕ್ಸ್ಟ್ ಸಪೋರ್ಟ್ 23,870 ಝೋನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈ ಎರಡು ಲೆವೆಲ್ ಗಳನ್ನ ನಿಫ್ಟಿ ಹೋಲ್ಡ್ ಮಾಡ್ಕೊಂಡ್ರೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. 24,500 ವರೆಗೂ ನಿಫ್ಟಿ ಹೋಗುವಂತ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ 23,870 ಕೆಳಗಡೆ ನಿಫ್ಟಿ ಹೋದ್ರೆ ಇನ್ನಷ್ಟು ವೀಕ್ನೆಸ್ ನ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಸದ್ಯಕ್ಕೆ ಮಾರ್ಕೆಟ್ಗೆ ಇರುವಂತಹ ಒಂದು ಕನ್ಸರ್ನ್ ಚೈನಾದಲ್ಲಿ ಫೇಸ್ ಮಾಡ್ತಿರುವಂತಹ ಹೊಸ ಒಂದು ವೈರಸ್ ಆಗಿರುತ್ತೆ. HMPV ವೈರಸ್ ನ ಬಗ್ಗೆ ಆಲ್ರೆಡಿ ಸಾಕಷ್ಟು ನ್ಯೂಸ್ ಕೂಡ ಬಂದಿದೆ. ಬಟ್ ಈ ಒಂದು ನ್ಯೂಸ್ ನಿಂದ ಮಾರ್ಕೆಟ್ ನಲ್ಲಿ ಏನಾದರೂ ವೀಕ್ನೆಸ್ ಬರುತ್ತಾ ಅನ್ನುವಂಥ ಒಂದು ಕ್ವೆಶ್ಚನ್ ಇದ್ರೆ ಅಷ್ಟಾಗಿ ಮಾರ್ಕೆಟ್ ಈ ಒಂದು ನ್ಯೂಸ್ಗೆ ರಿಯಾಕ್ಟ್ ಮಾಡೋದಿಲ್ಲ. 2019ರಲ್ಲಿ ಕೋವಿಡ್ ಸಿಚುವೇಶನ್ಸ್ ಬಂದಾಗ ಅದು ಮೊದಲನೇ ಬಾರಿಗೆ ಆ ರೀತಿಯ ಒಂದು ವೈರಸ್ ಹಾಗೆ ಪ್ಯಾಂಡಮಿಕ್ ಆಗಿತ್ತು. ಅದನ್ನ ಯಾವ ರೀತಿಯಲ್ಲಿ ಫೇಸ್ ಮಾಡೋದು ಅನ್ನೋದು ಮಾರ್ಕೆಟ್ಗೆ ಗೊತ್ತಿರಲಿಲ್ಲ. ಆ ರೀಸನ್ ನಿಂದ ಮಾರ್ಕೆಟ್ ನಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ ಲಾಕ್ಡೌನ್ಸ್ ಅನೌನ್ಸ್ ಆಗಿದ್ರಿಂದ ಬಿಸ್ನೆಸ್ಗಳು ಕ್ಲೋಸ್ ಆಗುತ್ತೆ ಅಂತ ಮಾರ್ಕೆಟ್ ನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಈ ಬಾರಿ ಆ ರೀತಿಯ ಒಂದು ಸಿಚುವೇಶನ್ ಇರೋದಿಲ್ಲ. ಹಾಗೆ HMPV ವೈರಸ್ ಏನಿದೆ 20 ವರ್ಷ ಹಳೆಯ ವೈರಸ್ ಆಗಿರುತ್ತೆ. ಈ ಒಂದು ವೈರಸ್ ಸಾಕಷ್ಟು ಬಾರಿ ಕಾಣಿಸ್ಕೊಂಡಿದೆ. US ನಲ್ಲಿ ರೀಸೆಂಟ್ ಆಗಿ 2023ರಲ್ಲಿ ಕೂಡ ಈ ರೀತಿಯ ಕೇಸಸ್ಗಳು ಸಾಕಷ್ಟು ನೋಡೋದಕ್ಕೆ ಸಿಕ್ಕಿತ್ತು. ಚಳಿಗಾಲದಲ್ಲಿ ಯೂಶಲಿ ಈ ಒಂದು ವೈರಸ್ ಕಾಣಿಸ್ಕೊಳ್ಳುತ್ತೆ. ಬಟ್ ಈ ಒಂದು ವೈರಸ್ಗೆ ಯಾವುದೇ ರೀತಿಯ ವ್ಯಾಕ್ಸಿನ್ ಇಲ್ಲ ಅನ್ನೋದು ಸ್ವಲ್ಪ ಕನ್ಸರ್ನ್ ಆಗಿರುತ್ತೆ. ಹಾಗೆ ಚೈನಾದಲ್ಲಿ ಸಾಕಷ್ಟು ಕೇಸಸ್ಗಳು ಕೂಡ ರಿಪೋರ್ಟ್ ಆಗ್ತದೆ. ಹಾಗೆ ಈ ಒಂದು ವೈರಸ್ ಈಗ ಹಾಂಗ್ಕಾಂಗ್ ಮತ್ತೆ ಜಪಾನ್ ನಲ್ಲಿ ಕೂಡ ಕಾಣಿಸ್ಕೊಂಡಿರೋದು ಸ್ವಲ್ಪ ಕನ್ಸರ್ನ್ ಆಗಿರುತ್ತೆ. ಬಟ್ ಮಾರ್ಕೆಟ್ ಈ ಒಂದು ನ್ಯೂಸ್ಗೆ ಅಷ್ಟಾಗಿ ಸದ್ಯಕ್ಕೆ ರಿಯಾಕ್ಟ್ ಮಾಡೋದಿಲ್ಲ. ಮುಂದೆ ಡೆವಲಪ್ಮೆಂಟ್ಸ್ ಯಾವ ರೀತಿಯಲ್ಲಿ ಇರುತ್ತೆ ಅದರ ಬೇಸಿಸ್ ಮೇಲೆ ಮಾರ್ಕೆಟ್ ನಲ್ಲಿ ರಿಯಾಕ್ಷನ್ ನೋಡೋದಕ್ಕೆ ಸಿಗ್ಬೋದು. ಬಟ್ 2020ರಲ್ಲಿ ಯಾವ ರೀತಿಯ ಒಂದು ಕರೆಕ್ಷನ್ ಮಾರ್ಕೆಟ್ ನಲ್ಲಿ ಬಂದಿತ್ತು ಆ ರೀತಿಯ ಒಂದು ಕರೆಕ್ಷನ್ ನ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಸೊ ನ್ಯೂಸ್ ಬೇಸಿಸ್ ಮೇಲೆ ಸ್ವಲ್ಪ ಮಾರ್ಕೆಟ್ ರಿಯಾಕ್ಷನ್ ಕೊಡಬಹುದು. ಬಟ್ ತುಂಬಾ ದೊಡ್ಡ ಕರೆಕ್ಷನ್ ನ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಆದ್ರಿಂದ ಈ ಒಂದು ಲೆವೆಲ್ ನಲ್ಲಿ ನಾನು ಸ್ಟಾಕ್ಸ್ ಅನ್ನ ಸೆಲ್ ಮಾಡ್ತೀನಿ, ಮತ್ತೆ ವೀಕ್ನೆಸ್ ಬಂದಾಗ ಬೈ ಮಾಡ್ಕೋತೀನಿ. ಸೊ ಆ ರೀತಿಯ ಯಾವುದೇ ಒಂದು ತಪ್ಪನ್ನ ಮಾಡೋದಕ್ಕೆ ಹೋಗಬೇಡಿ. ಸೊ ಮಾರ್ಕೆಟ್ ನಲ್ಲಿ ಏನಾದರೂ ಬ್ಯಾಡ್ ನ್ಯೂಸ್ ಬಂದರೂ ಕೂಡ ಒಂದು 10% ಕರೆಕ್ಟ್ ಆಗ್ಬೋದು. ಅದಕ್ಕಿಂತ ಹೆಚ್ಚಿನ ಒಂದು ಕರೆಕ್ಷನ್ ಬರೋದಿಲ್ಲ. ಆ ಒಂದು 10% ನ ಕರೆಕ್ಷನ್ ಕೂಡ ತುಂಬಾನೇ ಡೌಟ್ಫುಲ್ ಆಗಿರುತ್ತೆ. ಆದ್ರಿಂದ ಸ್ಟಾಕ್ಸ್ ಅನ್ನ ಸೆಲ್ ಮಾಡಿ ಮತ್ತೆ ಬೈ ಮಾಡುವಂತ ಪ್ರಯತ್ನವನ್ನ ಮಾಡಬೇಡಿ. ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವಂತಹ ಸ್ಟಾಕ್ಸ್ ಇದ್ರೆ ಅದನ್ನ ಯಾವತ್ತೂ ಕೂಡ ಲಾಸ್ ನಲ್ಲಿ ಸೆಲ್ ಮಾಡಬಾರ್ದು. ಮತ್ತೆ ಮಾರ್ಕೆಟ್ ರಿಕವರ್ ಆಗೇ ಆಗುತ್ತೆ. ಆ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರಬೇಕಾಗುತ್ತೆ. ಹಾಗೆ US ಮಾರ್ಕೆಟ್ಸ್ಗಳು ಈ ಒಂದು ನ್ಯೂಸ್ಗೆ ಯಾವುದೇ ರೀತಿಯ ರಿಯಾಕ್ಷನ್ ಅನ್ನ ಶುಕ್ರವಾರ ಕೊಡಲಿಲ್ಲ. US ಮಾರ್ಕೆಟ್ಸ್ಗಳಲ್ಲಿ ಕೂಡ ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿತ್ತು. ಚೈನೀಸ್ ಮಾರ್ಕೆಟ್ ಸ್ವಲ್ಪ ವೀಕ್ ಆಗಿ ಟ್ರೇಡ್ ಆಗಿದೆ. ಲಾಸ್ಟ್ 5 ಸೆಷನ್ಸ್ಗಳಲ್ಲಿ ಶಾಂಘೈ ಇಂಡೆಕ್ಸ್ ನಲ್ಲಿ ನಮಗೆ 5.5% ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ WHO ಕಡೆಯಿಂದ ಕೂಡ ಯಾವುದೇ ರೀತಿಯ ಹೆಲ್ತ್ ಎಮರ್ಜೆನ್ಸಿ ನಮಗೆ ನೋಡೋದಕ್ಕೆ ಸಿಗ್ತಿಲ್ಲ. ಆದ್ರಿಂದ ಈ ನ್ಯೂಸ್ ಹೆಚ್ಚಿನ ಒಂದು ಇಂಪ್ಯಾಕ್ಟ್ ಅನ್ನ ಮಾರ್ಕೆಟ್ ನಲ್ಲಿ ಮಾಡೋದಿಲ್ಲ. ಮುಂದಿನ ವಾರದ ಮೇಜರ್ ಇವೆಂಟ್ಸ್ ಗಳನ್ನ ಅಬ್ಸರ್ವ್ ಮಾಡಿದಾಗ Q3 ಅರ್ನಿಂಗ್ ಸೀಸನ್ ಸ್ಟಾರ್ಟ್ ಆಗ್ತದೆ. ಮುಂದಿನ ವಾರ ಸಾಕಷ್ಟು ಕಂಪನಿಗಳು ತಮ್ಮ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಾರೆ. ಮೇಜರ್ ಆಗಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ನ ರಿಸಲ್ಟ್ ಜನವರಿ 9ಕ್ಕೆ ಬರುತ್ತೆ. ಅದಾದ್ಮೇಲೆ ಅವೆನ್ಯೂ ಸೂಪರ್ ಮಾರ್ಟ್, ಡಿಮಾರ್ಟ್ ಕೂಡ ತಮ್ಮ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡ್ತಾರೆ. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ರಿಸಲ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. TCS ಯಾವ ರೀತಿ ಒಂದು ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡ್ತಾರೆ ಆ ರಿಸಲ್ಟ್ ಪಾಸಿಟಿವ್ ಆಗಿ ಇದ್ರೆ IT ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಗ್ಬೋದು. ಆಲ್ರೆಡಿ ಅವೆನ್ಯೂ ಸೂಪರ್ ಮಾರ್ಟ್, ಡಿಮಾರ್ಟ್ ಒಳ್ಳೆ ಒಂದು ರೆವೆನ್ಯೂ ಗ್ರೋತ್ ನ ಡಿಕ್ಲೇರ್ ಮಾಡಿದರೆ ಇವರ ಪ್ರಾಫಿಟ್ಸ್ ಸ್ಟ್ರಾಂಗ್ ಆಗಿದ್ರೆ ರಿಟೇಲ್ ಸೆಕ್ಟರ್ ನ ಕಂಪನಿಗಳಲ್ಲಿ FMCG ಸ್ಟಾಕ್ಗಳಲ್ಲಿ ಕೂಡ ಸ್ವಲ್ಪ ಬೂಸ್ಟ್ ನೋಡೋದಕ್ಕೆ ಸಿಗ್ಬೋದು. ಹಾಗೆ ಟಾಟಾ ಎಲ್ಎಕ್ಸಿ, IREDA ಹಾಗೆ ರೀಸೆಂಟ್ ಆಗಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆದಂತಹ ಮೊಬಿಕ್ವಿಕ್ ಇವರೆಲ್ಲರೂ ಕೂಡ ಮುಂದಿನ ವಾರ ತಮ್ಮ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಿದ್ದಾರೆ. ಸೊ ರಿಸಲ್ಟ್ಸ್ ಯಾವ ರೀತಿಯಲ್ಲಿ ಬರುತ್ತೆ ಅದರ ಪ್ರಕಾರ ಸ್ಟಾಕ್ಸ್ ರಿಯಾಕ್ಟ್ ಮಾಡುವಂತ ಚಾನ್ಸಸ್ ಇದೆ. ಆ ಸ್ಟಾಕ್ಗಳು ಒಳ್ಳೆ ಒಂದು ಅರ್ನಿಂಗ್ಸ್ ಅನ್ನ ಡಿಕ್ಲೇರ್ ಮಾಡ್ತಾ ಹೋದ್ರೆ ಸ್ಟಾಕ್ಸ್ ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಕೂಡ ಎಕ್ಸ್ಪೆಕ್ಟೆಡ್ ಇರುತ್ತೆ. ಹಾಗೆ ನಿಫ್ಟಿ ಕಂಪನಿಗಳಲ್ಲಿ ಒಳ್ಳೆ ಒಂದು ರಿಸಲ್ಟ್ಸ್ ನೋಡೋದಕ್ಕೆ ಸಿಕ್ಕಿದ್ರೆ ಮಾರ್ಕೆಟ್ ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಇದ್ದೇ ಇರುತ್ತೆ. ಹಾಗೆ ಮುಂದಿನ ವಾರ ಫೆಡ್ ನ ಮಿನಿಟ್ಸ್ ಆಫ್ ಮೀಟಿಂಗ್ ಇರುತ್ತೆ. ಇದೊಂದು ಡೀಟೇಲ್ಡ್ ಮೀಟಿಂಗ್ ಆಗಿರೋದಿಲ್ಲ. ಮುಂದಿನ ಒಂದು ಫೆಡ್ ಮೀಟಿಂಗ್ ನಲ್ಲಿ ಯಾವ ರೀತಿಯ ಡಿಸಿಷನ್ಸ್ ಗಳನ್ನ ತಗೋಬಹುದು ಅದರ ಬಗ್ಗೆ ಒಂದು ಸ್ಮಾಲ್ ಡಿಸ್ಕಷನ್ ಇರುತ್ತೆ. ಇದಾದ್ಮೇಲೆ ಪೋವೆಲ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಡಬಹುದು. ಅದನ್ನು ಕೂಡ ಮಾರ್ಕೆಟ್ ವಾಚ್ ಮಾಡುವಂತ ಚಾನ್ಸಸ್ ಇರುತ್ತೆ. ಹಾಗೆ 2025 ಫಿನಾನ್ಷಿಯಲ್ ಇಯರ್ ನಲ್ಲಿ 2 ಬಾರಿ ಮಾತ್ರ ರೇಟ್ ಕಟ್ ಆಗುತ್ತೆ. ಆದ್ರಿಂದ ಫೆಬ್ರವರಿಯಲ್ಲಿ ಆಗುವಂತ ಮೀಟಿಂಗ್ ನಲ್ಲಿ ಯಾವುದೇ ರೀತಿಯ ರೇಟ್ ಕಟ್ ನ ಪಾಸಿಬಿಲಿಟೀಸ್ ಕಡಿಮೆ ಇರುತ್ತೆ. ಆಯಿಲ್ ಪ್ರೈಸಸ್ ರೀಸೆಂಟ್ ಆಗಿ ಸ್ವಲ್ಪ ಇನ್ಕ್ರೀಸ್ ಆಗಿತ್ತು. ಮತ್ತೆ ಸ್ವಲ್ಪ ಕರೆಕ್ಷನ್ ಆಯಿಲ್ ಪ್ರೈಸಸ್ ನಲ್ಲಿ ನೋಡೋದಕ್ಕೆ ಸಿಗ್ತದೆ. $76 ನ ಅರೌಂಡ್ ಅಲ್ಲಿ ಕ್ರೂಡ್ ಆಯಿಲ್ ನ ಪ್ರೈಸಸ್ ಟ್ರೇಡ್ ಆಗ್ತದೆ. ಸೊ ಕ್ರೂಡ್ ಆಯಿಲ್ ನ ಪ್ರೈಸ್ ನ ಜಂಪ್ ಈಗ ಕ್ರೂಡ್ ಆಯಿಲ್ ರಿಲೇಟೆಡ್ ಸ್ಟಾಕ್ ಗಳಲ್ಲಿ ಮಾತ್ರ ಇಂಪ್ಯಾಕ್ಟ್ ಅನ್ನ ತರ್ತಿದೆ. ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆದಾಗೆಲ್ಲ ONGC, ಆಯಿಲ್ ಇಂಡಿಯಾ ಸ್ಟಾಕ್ ಗಳು ಗೇನ್ ಆಗುತ್ತೆ. ಅಕಸ್ಮಾತ್ ಕ್ರೂಡ್ ಆಯಿಲ್ ನ ಪ್ರೈಸಸ್ ಕರೆಕ್ಟ್ ಆದ್ರೆ ಆ ಸ್ಟಾಕ್ ಗಳಲ್ಲಿ ಕರೆಕ್ಷನ್ ಇರುತ್ತೆ. ಮಾರ್ಕೆಟ್ ನ ಮೇಲೆ ಅಷ್ಟಾಗಿ ಇಂಪ್ಯಾಕ್ಟ್ ಕಾಣಿಸ್ತಿಲ್ಲ.
ಸೊ FIIs ಜನವರಿ ತಿಂಗಳ 3 ಟ್ರೇಡಿಂಗ್ ಸೆಷನ್ಸ್ಗಳನ್ನು ಅಬ್ಸರ್ವ್ ಮಾಡಿದಾಗ ನೆಟ್ ಸೆಲ್ಲರ್ಸ್ ಆಗಿ ಕಾಣಿಸ್ತಿದ್ದಾರೆ. ಜನವರಿ 2ಕ್ಕೆ ಸ್ವಲ್ಪ ಬೈಯಿಂಗ್ ನೋಡೋದಕ್ಕೆ ಸಿಕ್ತು, ಬಟ್ ಜನವರಿ 3ಕ್ಕೆ ಹೆಚ್ಚಿನ ಒಂದು ಸೆಲ್ಲಿಂಗ್ ಬಂದಿದೆ. ಮೇ ಬಿ ವೈರಸ್ನ ರೀಸನ್ ಕೂಡ ಆಗಿರ್ಬೋದು, ಬಟ್ ಅದೇ ರೀಸನ್ ಅಂತ ನಾವು ಪ್ರಿಡಿಕ್ಟ್ ಮಾಡೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಹಾಗೆ ಡಿಸೆಂಬರ್ ತಿಂಗಳಲ್ಲಿ ಅಬ್ಸರ್ವ್ ಮಾಡಿದಾಗ ಕೂಡ ಫಸ್ಟ್ ಹಾಫ್ನಲ್ಲಿ ಅಂದರೆ ಡಿಸೆಂಬರ್ 15ರವರೆಗೂ FIIs ನೆಟ್ ಬೈಯರ್ಸ್ ಆಗಿ ಕಾಣಿಸ್ತಿದ್ರು, ಬಟ್ ಅದಾದಮೇಲೆ ಕಂಟಿನ್ಯೂಸ್ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ DIIs ಕಡೆಯಿಂದ ಕೂಡ ಜನವರಿ ತಿಂಗಳಲ್ಲಿ ಸ್ವಲ್ಪ ನೆಟ್ ಬೈಯಿಂಗ್ ಕಡಿಮೆ ಆಗ್ತಿರೋದು ಕಾಣಿಸ್ತಿದೆ. ಓವರ್ ಆಲ್ ನೆಟ್ ಬೈಯಿಂಗ್ ಇದೆ, ಬಟ್ ಅಮೌಂಟ್ ಸ್ವಲ್ಪ ಕಡಿಮೆ ಆಗಿದೆ. NTPC ಗ್ರೀನ್ ಎನರ್ಜಿಯಲ್ಲಿ ಒಳ್ಳೆ ಒಂದು ಲಿಸ್ಟಿಂಗ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಲಿಸ್ಟ್ ಆದಮೇಲೆ ಸ್ವಲ್ಪ ಕರೆಕ್ಷನ್ ಈ ಒಂದು ಸ್ಟಾಕ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ವೀಕೆಂಡಲ್ಲಿ NTPCಯಲ್ಲಿ ಒಂದು ಪಾಸಿಟಿವ್ ನ್ಯೂಸ್ ನೋಡೋದಕ್ಕೆ ಸಿಗ್ತದೆ. ಸೊ ಕಂಪನಿಗೆ ಉತ್ತರ ಪ್ರದೇಶದಲ್ಲಿ 1000 ಮೆಗಾವ್ಯಾಟ್ನಷ್ಟು ಒಂದು ಸೋಲಾರ್ ಪವರ್ ಪ್ರಾಜೆಕ್ಟ್ ಸಿಕ್ಕಿದೆ. ಈ ಒಂದು ಕಾಂಟ್ರಾಕ್ಟ್ ಕಂಪನಿಗೆ ಸಿಕ್ಕಿರೋದು ಒಂದು ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಸೊ ಈ ಒಂದು ನ್ಯೂಸ್ನಿಂದ NTPC ಸೋಮವಾರ ಸ್ವಲ್ಪ ಪಾಸಿಟಿವ್ ಆಗಿ ಟ್ರೇಡ್ ಆಗ್ಬೋದು. ಒಂದು ಗ್ಯಾಪ್ ಅಪ್ ಓಪನಿಂಗ್ ಕೂಡ ನೋಡೋದಕ್ಕೆ ಸಿಗ್ಬೋದು. ಹಾಗೆ HDFC ಬ್ಯಾಂಕ್ AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಲ್ಲಿ 9.5% ಸ್ಟೇಕ್ ಅನ್ನ ಬೈ ಮಾಡಬೇಕು ಅಂತ RBIಗೆ ಅಪ್ಲಿಕೇಶನ್ ಅನ್ನು ಹಾಕಿದ್ರು. RBIನ ಕಡೆಯಿಂದ ಈಗ ಪರ್ಮಿಷನ್ ಸಿಕ್ಕಿದೆ. ಸೊ HDFC ಬ್ಯಾಂಕ್ AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಲ್ಲಿ ಸ್ಟೇಕ್ ಅನ್ನ ಬೈ ಮಾಡ್ಕೋಬಹುದಾಗುತ್ತೆ. ಸೊ ಈ ಒಂದು ಸ್ಟೇಕ್ ಅನ್ನ ಬೈ ಮಾಡ್ಕೊಳ್ಳೋದಕ್ಕೆ ಪರ್ಮಿಷನ್ ಏನು RBI ಗ್ರಾಂಟ್ ಮಾಡಿದರೆ ಅದು 2026 ಜನವರಿ 2ರವರೆಗೂ ವ್ಯಾಲಿಡ್ ಇರುತ್ತೆ. ಅಷ್ಟರ ಒಳಗಾಗಿ 9.5% ಸ್ಟೇಕ್ ಅನ್ನ HDFC ಬ್ಯಾಂಕ್ AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಲ್ಲಿ ಅಕ್ವೈರ್ ಮಾಡ್ಕೋಬೇಕಾಗುತ್ತೆ. ಅವರು ಫೇಸ್ ವೈಸ್ ಈ ಒಂದು ಅಕ್ವಿಸಿಷನ್ ಅನ್ನ ಮಾಡಬಹುದು. ಒಂದೇ ಬಾರಿ ಎಲ್ಲ ಶೇರ್ಸ್ ಗಳನ್ನ ಬೈ ಮಾಡ್ಕೊಳ್ಳೋದಿಲ್ಲ, ಸ್ವಲ್ಪ ಶೇರ್ಸ್ ಗಳನ್ನ HDFC ಬ್ಯಾಂಕ್ ಬೈ ಮಾಡ್ಕೊಳ್ತಾ ಹೋಗ್ಬೋದು. ಈ ಒಂದು ನ್ಯೂಸ್ ಏನಿದೆ AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗೆ ಪಾಸಿಟಿವ್ ಆಗಿರುತ್ತೆ. AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕೂಡ ನ್ಯೂಸ್ನಲ್ಲಿರುವಂಥ ಚಾನ್ಸಸ್ ಇದೆ. ಬಟ್ HDFC ಬ್ಯಾಂಕ್ಗೆ ಒಂದು ನೆಗೆಟಿವ್ ನ್ಯೂಸ್ ವೀಕೆಂಡ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಎಕ್ಸ್ಪೆಕ್ಟೇಷನ್ನ ರೀತಿಯಲ್ಲಿ ಬಿಸ್ನೆಸ್ನಲ್ಲಿ ಗ್ರೋತ್ ಕಾಣಿಸ್ತಿಲ್ಲ, ಡೆಪಾಸಿಟ್ಸ್ ಕಡಿಮೆ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಲೋನ್ ಗ್ರೋತ್ ಕೂಡ ತುಂಬಾ ಕಡಿಮೆ ಆಗಿದೆ. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ 1% ಲೋನ್ ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಇಯರ್ ಆನ್ ಇಯರ್ ಲೋನ್ ಗ್ರೋತ್ 3% ಇನ್ಕ್ರೀಸ್ ಆಗಿದೆ. ಹಾಗೆ ಡೆಪಾಸಿಟ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ 2.5% ಇನ್ಕ್ರೀಸ್ ಆಗಿದ್ರೆ ಇಯರ್ ಆನ್ ಇಯರ್ ಡೆಪಾಸಿಟ್ನಲ್ಲಿ 15% ಇನ್ಕ್ರೀಸ್ ಕಾಣಿಸ್ತಿದೆ. ಹಾಗೆ ಕಾಸಾ ರೇಷಿಯೋ ಕೂಡ ಡಿಕ್ಲೈನ್ ಆಗ್ತಿರೋದು ಕಾಣಿಸ್ತಿದೆ. ಓವರ್ ಆಲ್ ಅಷ್ಟು ಸ್ಟ್ರಾಂಗ್ ಬಿಸ್ನೆಸ್ ಅಪ್ಡೇಟ್ಸ್ ಬಂದಿಲ್ಲ. ನೋಡಬೇಕಾಗುತ್ತೆ HDFC ಬ್ಯಾಂಕ್ ಯಾವ ರೀತಿ ಒಂದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡ್ತಾರೆ ಅಂತ. HDFC ಬ್ಯಾಂಕ್ ಸ್ಟಾಕ್ ಪ್ರೈಸ್ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ರೀಸೆಂಟ್ ಟೈಮ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. 1850 ಮೇಲ್ಗಡೆ HDFC ಬ್ಯಾಂಕ್ ಟ್ರೇಡ್ ಆಗ್ತಿತ್ತು, ಬಟ್ ಆ ಒಂದು ಲೆವೆಲ್ನಿಂದ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. ICICI ಬ್ಯಾಂಕ್ನಲ್ಲಿ ಕೂಡ ಒಂದು ನೆಗೆಟಿವ್ ನ್ಯೂಸ್ ಇದೆ. ಕಂಪನಿಗೆ GST ಡಿಮ್ಯಾಂಡ್ ಬಂದಿದೆ. 100 ಕೋಟಿಯಷ್ಟು GST ಪೆನಾಲ್ಟಿ ಇದೆ ಅನ್ನುವಂಥ ಒಂದು ನೋಟಿಸ್ ಬಂದಿದೆ. ನೋಡಬೇಕಾಗುತ್ತೆ ICICI ಬ್ಯಾಂಕ್ ಇದಕ್ಕೆ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾರೆ ಅಂತ. ಶುಕ್ರವಾರ ಕೂಡ ICICI ಬ್ಯಾಂಕ್ ಸ್ಟಾಕ್ ಪ್ರೈಸ್ನಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಈ ಒಂದು ಡಿಮ್ಯಾಂಡ್ ನೋಟಿಸ್ ಸ್ವಲ್ಪ ನೆಗೆಟಿವಿಟಿಯನ್ನು ಕ್ರಿಯೇಟ್ ಮಾಡ್ಬೋದು. ಹಾಗೆ ನಾಳೆ ITC ಫೋಕಸ್ನಲ್ಲಿ ಇರುತ್ತೆ. ITC ಡಿಮರ್ಜರ್ ರೆಕಾರ್ಡ್ ಡೇಟ್ ಆಗಿದೆ, ಆದ್ದರಿಂದ ಪ್ರೈಸ್ ಅಡ್ಜಸ್ಟ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ITC ಹೋಟೆಲ್ಸ್ನ ಶೇರ್ಸ್ಗಳು ಫೆಬ್ರವರಿ ತಿಂಗಳಲ್ಲಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ಬೋದು. 170ರಿಂದ 180 ಅರೌಂಡಲ್ಲಿ ಲಿಸ್ಟಿಂಗ್ ಬರುವಂಥ ಚಾನ್ಸಸ್ ಇದೆ. ಕೆಲವೊಂದಿಷ್ಟು ಬ್ರೋಕರೇಜ್ಗಳು 250-300 ಅರೌಂಡಲ್ಲಿ ಲಿಸ್ಟ್ ಆಗ್ಬೋದು ಅಂತ ಹೇಳ್ತಿದ್ದಾರೆ, ಬಟ್ ಒಂದು ಡೀಸೆಂಟ್ ಪ್ರೈಸ್ ಅಂದರೆ 170ರಿಂದ 200 ಅರೌಂಡಲ್ಲಿ ಇರುತ್ತೆ. ಹಾಗೆ ಇಂಡಿಯನ್ ಹೋಟೆಲ್ಸ್ಗೆ ಕಂಪೇರ್ ಮಾಡಿದಾಗ ITC ಹೋಟೆಲ್ಸ್ ಒಳ್ಳೆ ಒಂದು ವ್ಯಾಲ್ಯೂಷನಲ್ಲಿ ಟ್ರೇಡ್ ಆಗುವಂಥ ಚಾನ್ಸಸ್ ಇದೆ. ಕೋವಿಡ್ನ ನಂತರ ITC ಹೋಟೆಲ್ಸ್ನ ಬಿಸ್ನೆಸ್ ಸ್ಟ್ರಾಂಗ್ ಆಗಿ ರಿಕವರ್ ಆಗಿದೆ. ಹಾಗೆ ITCಯ ಓವರ್ ಆಲ್ ರೆವೆನ್ಯೂನಲ್ಲಿ 4% ರೆವೆನ್ಯೂ ಕಾಂಟ್ರಿಬ್ಯೂಷನ್ ITC ಹೋಟೆಲ್ಸ್ನ ಕಡೆಯಿಂದ ಬರ್ತಿತ್ತು. ಈಗ ITC ಹೋಟೆಲ್ಸ್ನ ಬಿಸ್ನೆಸ್ ಡಿಮರ್ಜ್ ಆದಮೇಲೆ ITC ಹೋಟೆಲ್ಸ್ ಇಂಡಿಯನ್ ಹೋಟೆಲ್ಸ್ನ ರೀತಿಯಲ್ಲಿ ವ್ಯಾಲ್ಯೂ ಕ್ರಿಯೇಷನ್ ಅನ್ನು ಇನ್ವೆಸ್ಟರ್ಸ್ಗಳಿಗೆ ಜನರೇಟ್ ಮಾಡಿ ಕೊಡ್ಬೋದು. ITC 10 ಶೇರ್ಸ್ ನಿಮ್ಮ ಹತ್ರ ಇದ್ರೆ ITC ಹೋಟೆಲ್ಸ್ನ 1 ಶೇರ್ ನಿಮಗೆ ಕ್ರೆಡಿಟ್ ಆಗುತ್ತೆ. ಹಾಗೆ ಟಾಟಾ ಎಲೆಕ್ಸಿ ಈ ವಾರದಲ್ಲಿ ತಮ್ಮ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡ್ತಾರೆ. ಅದರ ಜೊತೆಯಲ್ಲಿ ಇನ್ನೊಂದು ಪಾಸಿಟಿವ್ ನ್ಯೂಸ್ ಇದೆ. ಕ್ವಾಲ್ಕಾಮ್ನೊಂದಿಗೆ ಪಾರ್ಟ್ನರ್ಶಿಪ್ನಲ್ಲಿ ಇವರು ಸ್ನ್ಯಾಪ್ಡ್ರ್ಯಾಗನ್ನ ಡಿಜಿಟಲ್ ಚಾಸಿಸ್ ಸೊಲ್ಯೂಷನ್ಸ್ಗಳನ್ನು ಬಿಲ್ಡ್ ಮಾಡ್ತಾರೆ. ಇದನ್ನ ಸ್ನ್ಯಾಪ್ಡ್ರ್ಯಾಗನ್ ತಮ್ಮ ಕ್ಲೌಡ್ ನೇಟಿವ್ ಅಪ್ಲಿಕೇಶನ್ನಲ್ಲಿ ಬಳಸ್ಕೋತಾರೆ. ಇದು ಟಾಟಾ ಎಲೆಕ್ಸಿಗೆ ಪಾಸಿಟಿವ್ ನ್ಯೂಸ್ ಆಗ್ಬೋದು. IPOಗಳ ವಿಚಾರಕ್ಕೆ ಬಂದಾಗ ಇಂಡೋಫಾರ್ಮ್ನ ಅಲಾಟ್ಮೆಂಟ್ ಸ್ಟೇಟಸ್ ಶನಿವಾರ ಬಂದಿದೆ. ಅಲಾಟ್ಮೆಂಟ್ ಸ್ಟೇಟಸ್ ಆಲ್ರೆಡಿ ನೀವು ಚೆಕ್ ಮಾಡ್ಕೊಂಡಿರ್ತೀರಾ. ಹಾಗೆ ಈ ಒಂದು IPOನಲ್ಲಿ 44ರಿಂದ 45% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇವತ್ತು ಕಾಣಿಸ್ತಿದೆ. ಮಂಗಳವಾರ ಇಂಡೋಫಾರ್ಮ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಸೊ ನಾನು 4 ಅಕೌಂಟ್ಗಳಿಂದ ಅಪ್ಲೈ ಮಾಡಿದ್ದೆ, 1 ಅಕೌಂಟ್ನಲ್ಲಿ ಅಲಾಟ್ಮೆಂಟ್ ಸಿಕ್ಕಿದೆ. ಸೊ ನಾನು ಲಿಸ್ಟಿಂಗ್ ಗೇನ್ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡಿದ್ರಿಂದ ಎಷ್ಟು ಲಿಸ್ಟಿಂಗ್ ಗೇನ್ ಸಿಗುತ್ತೆ ಆ ಒಂದು ಲಿಸ್ಟಿಂಗ್ ಗೇನ್ಸನ್ನು ಬುಕ್ ಮಾಡ್ಕೊಳ್ಳುವಂಥ ಪ್ಲಾನ್ಸ್ ಇದೆ. ಹಾಗೆ ಸ್ಟ್ಯಾಂಡರ್ಡ್ ಗ್ಲಾಸ್ನ IPO ನಾಳೆ ಜನವರಿ 6ಕ್ಕೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಈ ಒಂದು IPO ಡೀಟೇಲ್ ವೀಡಿಯೋನ ಆಲ್ರೆಡಿ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. 70% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇದೆ. ಖಂಡಿತವಾಗ್ಲೂ ಲಿಸ್ಟಿಂಗ್ ಗೇನ್ ಪರ್ಸ್ಪೆಕ್ಟಿವ್ನಿಂದ ನೀವು ಅಪ್ಲೈ ಮಾಡ್ಬೋದು. ಯಾಕೆಂದರೆ ಇಂಡೋಫಾರ್ಮ್ನಲ್ಲಿ ನೀವು ಅಬ್ಸರ್ವ್ ಮಾಡಿದಾಗ ರಿಟೇಲ್ ಕ್ಯಾಟಗರಿ 100 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿತ್ತು, ಬಟ್ ಸ್ಟಿಲ್ ನಾನು 4 ಅಕೌಂಟ್ಗಳಿಂದ ಅಪ್ಲೈ ಮಾಡಿದರೂ ಕೂಡ 1 ಅಕೌಂಟ್ನಲ್ಲಿ ಅಲಾಟ್ಮೆಂಟ್ ಸಿಕ್ಕಿದೆ. ಸೊ ಅಲಾಟ್ಮೆಂಟ್ನ ಚಾನ್ಸಸ್ ಒಂದೊಂದು ಕೇಸ್ನಲ್ಲಿ ಇರುತ್ತೆ, ಯಾಕೆಂದರೆ ಇಲ್ಲಿ ಲಕ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲಕ್ ಇದ್ದರೆ ನಿಮಗೂ ಕೂಡ ಅಲಾಟ್ಮೆಂಟ್ ಸಿಗುತ್ತೆ. ಸೊ 70%ನಷ್ಟು ಲಿಸ್ಟಿಂಗ್ ಗೇನ್ ಎಸ್ಟಿಮೇಷನ್ಸ್ ಇರೋದ್ರಿಂದ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದಾಗುತ್ತೆ. ಸೊ ಮಲ್ಟಿಪಲ್ ಡಿಮ್ಯಾಟ್ ಅಕೌಂಟ್ಸ್ ಬೇರೆ ಬೇರೆ ಪ್ಯಾನ್ ನಂಬರ್ನಲ್ಲಿ ಇದ್ದರೆ ಖಂಡಿತವಾಗ್ಲೂ ಅಡ್ವಾಂಟೇಜ್ ಆಗುತ್ತೆ.
ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.